ಇದೆಲ್ಲ ಇದ್ರ ಮುಖಾಂತರ ಎಲ್ಲ ನದಿಗೆ ಹೋಗೋದು. ಈ ಮೇನ್ ಡಸ್ಟ್ ಇದನ್ರಿ ನೀರು ಎಲ್ಲಿ ಸೇರ್ತೈತ್ರಿ ಅದು? ಇದು ಮೇನ್ ಅಲ್ಲೇ ಇದಕ್ಕೆ ಸೇರ್ತೈತನ್ರಿ. ಇದನ್ನ ನೀರು ಹೊಡೆದ ಅಲ್ಲಿ ಸೇರಿಸ್ತಾರ ಒಂದಷ್ಟ. ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಚೆನ್ನಮ್ಮನ ಹುಟ್ಟೂರು ಕಾಕತಿ ಗ್ರಾಮದಲ್ಲಿ ಪಾಪ್ಯುಲರ್ ಎಂಬ ಒಂದು ಸಿಮೆಂಟ್ ಇಟ್ಟಿಗೆ ತಯಾರಿಸುವ ಫ್ಯಾಕ್ಟರಿ ವಿರುದ್ಧ ರೈತರು ಪ್ರತಿಭಟನೆ. ಸುಮಾರು 8 ವರ್ಷಗಳಿಂದ ರೈತರಿಗೆ ತೊಂದರೆ ನೀಡುತ್ತಿರುವ ಪಾಪ್ಯುಲರ್ ಫ್ಯಾಕ್ಟರಿ ಸಿಮೆಂಟ್ನಿಂದ ಬರುವಂತಹ ಎಲ್ಲ ಪೌಡರ್ ಜೊತೆಗೆ ಜಮೀನಿನ ಮೇಲೆ ಪ್ರತಿದಿನ ಬೀಳ್ತಾ ಇದ್ದ ಭೂಮಿ ಬಂಜರವಾಗ್ತಿದೆ ಮತ್ತು ಬೆಳೆಯುತ್ತಿರುವ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗ್ತಿದೆ. ಇದಲ್ಲದೆ ಮಾರ್ಕಂಡೆಯ ನದಿಗೆ ಫ್ಯಾಕ್ಟರಿಯ ಎಲ್ಲ ಕಲ್ಮಶಗಳನ್ನು ವಿಷಪೂರಿತ ನೀರನ್ನು ಬಿಡಲಾಗ್ತಾ ಇದೆ ಮತ್ತು ನದಿಯ ಮೇಲೆ ಕಟ್ಟಿದಂತಹ ಶೌಚಾಲಯಗಳಿಂದ ಬರುವ ಕಲ್ಮಶವನ್ನು ನೇರವಾಗಿ ನದಿಗೆ ಬಿಡಲಾಗ್ತಾ ಇದೆ. 16 ಹಳ್ಳಿಗಳ ಜನರು ಈ ನೀರನ್ನು ಕುಡಿತಾ ಇದ್ದು ಹಲವಾರು ರೋಗರು ಜನರುಗಳಿಗೆ ತುತ್ತಾಗ್ತಾ ಇದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರೂ ಅಧಿಕಾರಿಗಳು ಕಣ್ಮುಚ್ಚಿ ಕೂರ್ತಿದ್ದಾರೆ. ಕಲುಷಿತವಾದ ಸಿಮೆಂಟ್ ಮಿಕ್ಸ್ ಎಲ್ಲ ಪೌಡರ್ ಎಲ್ಲ ಆಹಾರದೊಳಗೆ ಮಿಕ್ಸ್ ಆಗುತ್ತೆ. ಆಮೇಲೆ ಕಬ್ಬು ಬಾಜೂಕ ಅಲ್ಲ ಈ ರೀತಿಯಾಗಿ ಈ ಫ್ಯಾಕ್ಟ್ರಿ ಅವ್ರು ಈ ರೀತಿಯಾಗಿ ಮಾಡ್ತಾರಂದ್ರೆ ಇದು ಬಹಳ ಅನ್ಯಾಯ ಐತಿ. ಇನ್ನೂ ಒಂದು ನಾನು ನಿಮಗೆ ಹೇಳ್ಬೇಕಂದ್ರೆ ಇಷ್ಟು ಹೊಲದ ಎಲ್ಲ ಈ 16 ಹಳ್ಳಿ ಜನ ನೀರು ಕುಡಿತಾರೆ. ವೀಕ್ಷಕರೇ ನಿಮ್ಗೆ ಹೇಳೋದಂದ್ರೆ ಇಂಥ ಒಂದು ಅಕ್ರಮ ಇದ್ರೊಳಗೆ ಇದನ್ನು ಹುಡುಕಿದ ಬನ್ನಿ ತೋರಿಸ್ತೀನಿ. ಇವು ಟಾಯ್ಲೆಟ್ ಇದೆಲ್ಲ ಎಲ್ಲಿ ಹೋಗ್ತೈತ್ರಿ? ಇದೆಲ್ಲ ಹೊಳಿಗೆ ಹೋಗ್ತದ್ರಿ. ಇದೆಲ್ಲ ಕಲಿಸಿ ನೀರೆಲ್ಲ ಹೊಳಿಗೆ ಇದೆಲ್ಲ ಎಲ್ಲ ಟಾಯ್ಲೆಟ್ಗಳು ಈ ನದಿಯ ದಂಡೆ ಮೇಲೆ ಜಮೀನಿನಲ್ಲಿ ಇಂಡಸ್ಟ್ರಿಯಲ್ ಮಾಡಲು ಪರ್ಮಿಷನ್ ಕೊಟ್ಟಂತಹ ಎಲ್ಲ ಅಧಿಕಾರಿಗಳು ಈ ಕೂಡಲೇ ಸಸ್ಪೆಂಡ್ ಆಗಬೇಕು. ನಂತರ ತಕ್ಷಣದಿಂದಲೇ ಫ್ಯಾಕ್ಟರಿ ಬಂದ್ ಮಾಡಬೇಕಂತ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ನಿನ್ನೆ ಒತ್ತಾಯಿಸಲಾಯಿತು. 2 ದಿನಗಳಲ್ಲಿ ಫ್ಯಾಕ್ಟರಿ ಬಂದ್ ಮಾಡದೆ ಹೋದರೆ ಅಧಿವೇಶನದ ವೇಳೆ ಎಲ್ಲ ರೈತರು ಫ್ಯಾಕ್ಟರಿ ವಿರುದ್ಧ ಸುವರ್ಣಸೌಧದ ಎದುರುಗಡೆ ಧರಣಿ ಮಾಡಬೇಕಾಗುತ್ತೆ ಅಂತ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಬಸನಗೌಡ ಪಾಟೀಲ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾವ ರೀತಿಯಾಗಿ ಹೊಗೆ ಹೋಗ್ತಾ ಇದೆ, ಯಾವ ರೀತಿಯಾಗಿ ಡಸ್ಟ್ ಬಂದು ಭತ್ತದ ಗದ್ದೆಯಲ್ಲಿ ನೋಡಿ, ಬಾಜುಕನ ಭತ್ತದ ಗದ್ದೆ ಇದೆ. ಆ ಭತ್ತದ ಗದ್ದೆಯಲ್ಲಿ ಬಾಜುಕನ ಬಂದು ಡಸ್ಟ್ ಬೀಳ್ತಾ ಇದೆ, ಹೊಗೆ ಬರ್ತಾ ಇದೆ. ಆಮೇಲೆ ಈ ಭತ್ತದ ಗದ್ದೆಗೆ ಡಸ್ಟ್ ಎಲ್ಲ ಬಂದು ಬೀಳ್ತಾ ಇದೆ. ಮುಂದೆ ಈ ರೀತಿಯಾಗಿ ಅಲ್ಲಿಂದ ಬಿಡುವಂಥ ಕೆಮಿಕಲ್ ಕಲುಷಿತ ವಿಷಪೂರಿತ ನೀರನ್ನು ತಂದು ಇಲ್ಲಿ ಹೊಳಿಗೆ ಬಿಡ್ತಾ ಇದ್ದಾರೆ. ಇದೊಂದು ಮಾರ್ಕಂಡೆ ನದಿಗೆ ಬಿಡ್ತಾ ಇದ್ದಾರೆ. ಸುಮಾರು 16 ಹಳ್ಳಿಗಳು ಈ ಮಾರ್ಕಂಡೆ ನೀರನ್ನು ಕುಡಿತವೆ. ಈ ರೀತಿಯಾದಂತಹ ಈ ಫ್ಯಾಕ್ಟ್ರಿ ಧೋರಣೆ ವೀಕ್ಷಕರು ನೋಡ್ಬೋದು. ಈ ರೀತಿಯಾದಂತಹ ಫ್ಯಾಕ್ಟ್ರಿ ಧೋರಣೆ ಇದು ಕಡಾಖಂಡಿತವಾಗಿ ಸರಿಯಲ್ಲ. ಈಗ ಚಳಿಗಾಲ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ. ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದು ಶೀಘ್ರವಾಗಿ ಅತಿ ಶೀಘ್ರದಲ್ಲಿ ಈ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಂತಹ ಪರ್ಮಿಷನನ್ನು ಪೈಲ ಸರಿ ಇಲ್ಲ, ಪರ್ಮಿಷನನ್ನು ಅಸಿಂದು ಐತಿ. ಯಾಕಂದ್ರೆ ಒಂದು ಜೀವಜಲವಾದ ಈ ಒಂದು ಪವಿತ್ರವಾದ ನದಿ ದಂಡಿ ಮೇಲೆ ಈ ಒಂದು ಫ್ಯಾಕ್ಟ್ರಿ ಕಟ್ಟಿ ನೋಡ್ರಿ, ಸಂಡಾಸ ಬಾತ್ರೂಮ್ ಎಲ್ಲ ನೀರು ನೇರವಾಗಿ ನದಿಗೆಲ್ಲ ಬಂದು ಬರ್ತೈತಿ. ಇದೇ ನೀರನ್ನು 16 ನೀರು ಕುಡಿಬೇಕು. ಮಾರ್ಕಂಡೆ ನದಿ 16 ಹಳ್ಳಿಗಳು ಎಲ್ಲ ನೀರು ಕುಡಿಬೇಕು. ಈ ರೀತಿ ಅನ್ಯಾಯವನ್ನು ಮಾಡ್ತಾ ಇದ್ರು. ಇಲ್ಲಿ ಯಾರು ಕೂಡ ಈ ಬೆಳಗಾವಿಯಲ್ಲಿ ಕೇಳುವಂಥವ್ರು ಇಲ್ಲ. ಎಲ್ಲ ಪರಿಸರವಾದಿಗಳು ಯಾರು ಕೂಡ ಇದರ ಬಗ್ಗೆ ಚಕಾರ ಶಬ್ದ ಎತ್ತಾ ಇಲ್ಲ. ಯಾಕೆ ಇವತ್ತು ಜಿಲ್ಲಾಡಳಿತಕ್ಕೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಮಿಲ್ಲನ್ನು ಬಂದ್ ಮಾಡದೆ ಹೋದ್ರೆ ಚಳಿಗಾಲ ಅಧಿವೇಶನದೊಳಗೆ ಆಮರಣ ಉಪವಾಸ ಕುಂಡಿರ್ತೇವೆ ಅಂತ ಏಕಾಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಒಕ್ಕೂಟರಾದ ರಾಜ್ಯಾಧ್ಯಕ್ಷರಾದ ಬೀರಪ್ಪ ದೇಸ್ನೂರ್, ಒಕ್ಕೂಟದ ಮಹಿಳಾ ಉಪಾಧ್ಯಕ್ಷರಾದ ಹೇಮಾ ಅಜ್ಗಾರ್, ಈರಣ್ಣ ಅಂಗಡಿ, ಮಲ್ಲಪ್ಪ ಭಂಗಿ, ಮೋಹನ್ ಕಂಗ್ರಾಳ್ಕರ್, ಕತ್ತಿ ಗ್ರಾಮದ ರೈತರು ಇತರರು ಹಾಜರಿದ್ದರು. ಇನ್ನು ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಬಾರ್ದು ಅಂತೇಳಿ ಒಂದು ಕಡೆ ಕಾನೂನು ಇದೆ. ಸೊ ಆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಈ ಅಧಿಕಾರಿಗಳು ಅಂತ. ಯಾಕಂತಂದ್ರೆ ಬೆಳೆಗೆ ಸೀಮಿತವಾಗಿರುವಂಥ ಭೂಮಿಯನ್ನ ಕಮರ್ಷಿಯಲ್ ಮಾಡಿ ಫ್ಯಾಕ್ಟ್ರಿಗಳಿಗೆ ಕೊಟ್ಟು ಎಲ್ಲಿ ಆದಾಯ ಮಾಡ್ಕೊಳ್ತಾ ಇದ್ದಾರ ಅಂತ ಸರ್ಕಾರ. ಹೌದು, ಇದು 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 ಕೂಡ ನನ್ನ ನೇರವಾದ ಆರೋಪ. ಯಾಕಂತಂದ್ರೆ
ಎಲ್ಲೂ ಕೂಡ ಫಲವತ್ತತೆ ಜಮೀನು ಪಕ್ಕ ಯಾವುದೇ ಒಂದು ಸಿಂಗಲ್ ಸಣ್ಣ ಇಂಡಸ್ಟ್ರಿಯಲ್ಗೂ ಕೂಡ ಸರ್ಕಾರದಿಂದ ಅನುಮೋದನೆ ಇಲ್ಲ, ಸರ್ಕಾರದಿಂದ ಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಬಾಜುಕ್ ರೈತರಿಗೆ ತೊಂದರೆ ಆಗ್ತೈತಿ. ಆಮೇಲೆ ನಾವು ತಿನ್ನುವಂಥ ಬೆಳೆಯುವಂಥ ಆಹಾರ ಬಂದ್ ಆಗ್ತದೆ. ಇವತ್ತಿಲ್ಲಿ 8 ಎಕರೆ ಇವತ್ತಿದು ಬಂದ್ ಆಗೈತೆ ಅಂದ್ರೆ 8 ಎಕರೆ ನಮ್ಮ ಭಾರತಕ್ಕೆ ದೇಶಕ್ಕೆ ಪೂರೈಸುವಂಥ ಆಹಾರ ಏನೈತ ಅವತ್ತು ಕಡಿಮೆ ಆಯ್ತದೆ. ಇದು ತಿನ್ನು ಅನ್ನಕ್ಕನ ಕಣ್ಣ ಹಾಕತ್ತಾರ. ತಮ್ಮ ಸ್ವಾರ್ಥಕ್ಕೋಸ್ಕರ ಈ 4 ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ರೈತರನ್ನ ಬಲಿ ಹಾಕುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಇವತ್ತು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಈ ಪಾಪ್ಯುಲರ್ ಫ್ಯಾಕ್ಟ್ರಿ ಮುಚ್ಚಬೇಕು. ಈ ಪಾಪ್ಯುಲರ್ ಫ್ಯಾಕ್ಟ್ರಿ ಮುಚ್ಚಬೇಕು. ಇಲ್ಲಿ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರಬೇಕು, ನದಿ ನೀರು ಚೆನ್ನಾಗಿರಬೇಕು, ಸುತ್ತಮುತ್ತಲಿನ ರೈತರೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಪ್ರತಿದಿನ ಕೆಲಸ ಮಾಡುವಂಥ ರೈತರು ಆ ಡಸ್ಟನ್ನು ತಿಂದನ ಬದುಕಬೇಕು, ಆ ಡಸ್ಟ್ ಕುಡ್ದನ ಬದುಕಬೇಕು. ಅವ್ರ ಜೀವಕ್ಕೆ ಬೆಲೆನೇ ಇಲ್ಲ, ರೈತರ ಜೀವಕ್ಕೆ ಬೆಲೆನೇ ಇಲ್ಲ. ನಾಚಿಕೆ ಆಗ್ಬೇಕು ಈ ಅಧಿಕಾರಿಗಳಿಗೆ. ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ಇವರು ಅಧಿಕಾರಿಗಳು. ಸಾಕಷ್ಟು ಸರಿ ಮನವಿ ಕೊಟ್ಟರು, ಇದರ ಬಗ್ಗೆ ಯಾರು ಕೂಡ ಕಿಂಚಿತ್ ಚಕಾರ ಶಬ್ದ ಎತ್ತಾ ಇಲ್ಲ. ಇದು ಏನಾಗ್ತಾ ಇದೆ ಅಂತ ನನಗೆ ತಿಳಿತಾ ಇಲ್ಲ. ನಾನು ಈಗ 2 ದಿನ ಟೈಮ್ ಇದೆ. 11ನೇ ತಾರೀಕಿನ ಒಳಗೆ ಇದು ಮೇಲೆ ಬಂದ್ ಮಾಡಲಿಲ್ಲ ಅಂದ್ರೆ ಅಧಿವೇಶನ ಟೈಮ್ನಲ್ಲಿ ಇಡೀ ಎಲ್ಲ ರೈತ ಸಂಘಟನೆಗಳು ಒಗ್ಗೂಡಿ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾಸಂಘ ಒಕ್ಕೂಟದಿಂದ ಹಾಗೂ ಕಾಕ್ತಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರ ವತಿಯಿಂದ ಆಮರಣ ಉಪವಾಸ ಧರಣಿ ಸತ್ಯಾಗ್ರಹವನ್ನು ನಾವು ಇಲ್ಲಿ ಕೈಗೊಳ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಳಗಾವಿ ತಾಲೂಕಿನ ಕಾಕ್ತಿ ಗ್ರಾಮದಲ್ಲಿ ಇರುವಂಥ ಪಾಪ್ಯುಲರ್ ಫ್ಯಾಕ್ಟ್ರಿಯನ್ನು 10-12 ವರ್ಷದಿಂದ ನಡೆಸ್ಕೊಂತ ಬಂದರು. ಇಲ್ಲಿ ಏನಂದ್ರೆ ಮನುಷ್ಯನಿಗೆ ಕುಡಿಯಲಿಕ್ಕೆ ನೀರು, ಗಾಳಿ, ಹವಾ, ತಿನ್ನುವ ಅನ್ನ, ಈ 3ದರಲ್ಲಿ ಈ ಕಾರ್ಖಾನೆಯಿಂದ ಈ ಪರಿಸರ ಮೇಲೆ ಹಾನಿಯಾಗತ್ತದ. ಅದಕ್ಕೆ ಈ ಡಸ್ಟ್ ಏನೈತಲ್ಲ ಕುಡಿ ನೀರಿನಾಗೂ ಮಿಶ್ರ ಆಗತ್ತೈತಿ, ತಿನ್ನು ಅನ್ನದ ಮೇಗೂ ಮಿಶ್ರ ಆಗತ್ತೈತಿ, ತಿನ್ನು ಗಾಳಿ ಹವಾದ ಮೇಗೂ ಇದಾಗತ್ತೈತಿ. ಅದಕ್ಕಾಗಿ ಇದು ಇಲ್ಲಿ ಅನುಮತಿ ಕೊಟ್ಟದ್ದನ್ನು ಕಾನೂನುಬದ್ಧವಾಗಿಲ್ಲ. ಅದಕ್ಕಾಗಿ ಕೂಡಲೇ ಈ ಫ್ಯಾಕ್ಟ್ರಿಯನ್ನು ಮುಚ್ಚಾಕಬೇಕು. ಇಲ್ಲಿ ಪರಿಸರ ಇಲಾಖೆಯವರು ಇದನ್ನು ಮಾಡಿ ಜಿಲ್ಲಾಧಿಕಾರಿ, ತಾಲೂಕಾ ಅಧಿಕಾರಿಗಳು, ದಂಡಾಧಿಕಾರಿಗಳು ಇದನ್ನು ಕ್ರಮ ತಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಬೀರಪ್ಪ ದೇಶನೂರು. ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಸತತವಾಗಿ 1 ತಿಂಗಳಾಯಿತು ಇಲ್ಲಿ ನಾವು ಬಂದು ಒಂದ್ಸಲ ಸ್ಟ್ರೈಕ್ ಮಾಡಿ ಇವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಹೋಗಿದ್ವಿ. ಇಲ್ಲಪ್ಪ ಈ ರೀತಿ ನೀವು ರೈತರಿಗೆ ಮಾಡಿದರೆ ಹೆಂಗೆ ತೊಂದರೆ ಅಂತ. ಆವಾಗಿಂದ ಇವರು ನೀರು ಹೊಡೆದು ಸ್ವಲ್ಪ ಡಸ್ಟ್ ಕಡಿಮೆ ಮಾಡಿದರು. ಆದ್ರೂ ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಇವರಿಗೆ ನಾವು ನಿಮ್ಮ ಪರ್ಮಿಷನ್ ತೊಗೊಂಡಂಥ ಕಾಗದ ಪತ್ರವನ್ನು ಕೊಡಿ ಅಂತ ಹೇಳಿದ್ವಿ. ಇವರು ನಮಗೆ ಯಾವ ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ. ಖರೀದಿ ಕೊಟ್ಟದ ಕಾಗದ ಇರಲಿ, ಪರ್ಮಿಷನ್ ಕೊಟ್ಟಂಥ ರಿಪೋರ್ಟ್ ಇರಲಿ, ಯಾವುದೂ ನಮಗೆ ಕೊಡಲಿಲ್ಲ. ಇವರು ನಾವು ರೈತ ಸಂಘಟನೆಯಿಂದ ಬಂದು ಇವರಿಗೆ 2 ಸಲ ಮನವಿ ಮಾಡ್ಕೊಂಡು ಕೊಡಲಿಲ್ಲ. ಇವ್ರು ಕೊಡ್ತೀವಿ ಅಂದವ್ರು ನಮಗೆ ಕೊಡಲಿಲ್ಲ. ನಮ್ಗೆ ಯಾವುದೇ ರೀತಿಯಾಗಿ ಇವ್ರ ಪರ್ಮಿಷನ್ ಇದೇನೋ ಇಲ್ಲೋ ನಮಗೆ ಗೊತ್ತಿಲ್ಲ. ಈ ಫ್ಯಾಕ್ಟ್ರಿಗೆ ಅವ್ರ ಪರ್ಮಿಷನ್ ಐತೆ ಅಂತಾರಲ್ಲ, ಇದಕ್ಕೆ ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಅವ್ರು ಇಮಿಡಿಯೇಟ್ಲಿ ಆಗಿ ಅವ್ರ ನೌಕರಿಯನ್ನು ತೆಗೆಯುವಂಥ ಕೆಲಸ ಆಗಬೇಕು. ಮೇಲಿನ ಅಧಿಕಾರಿಗಳು ಇದನ್ನು ತೊಗೊಂಡು ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರು ಯಾರ್ಯಾರು DC ಅವ್ರು ಅದಾರೋ, ತಹಶೀಲ್ದಾರ್ ಅದಾರೋ, ಗ್ರಾಮ ಪಂಚಾಯತಿದವ್ರು ಅದಾರೋ ಅವರಿಗೆ ಇದನ್ನು ಅವ್ರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿ ಅಧಿಕಾರಿಗಳು ಅವ್ರನ್ನ ಅಲ್ಲಿಂದ ಕೆಲಸವನ್ನು ತೆಗೆಯುವಂಥ ಕೆಲಸ ಮಾಡಿ ರೈತರಿಗೆ ಒಂದು ಪರಿಹಾರ ಕೊಡಬೇಕು. ರೈತರು ಬದುಕುವಂಥ ಕೆಲಸ ಮಾಡಬೇಕು. ಇವತ್ತು ರೈತ ದುಡಿದ್ರೆ ಮಾತ್ರ ಅನ್ನ ತಿನ್ನೋದಕ್ಕೆ ಸಾಧ್ಯ. ಇವ್ರು ಯಾರೋ ಆದ್ರೂ ಇರ್ಬೋದು, MLA ಇರ್ಬೋದು, MP ಅವ್ರು ಇರ್ಬೋದು, ಯಾರೇ ಇರ್ಬೋದು. ರೈತ ಇಲ್ಲ ಅಂದರೆ ಏನೂ ತಿನ್ನೋದಿಲ್ಲ. ಇವರ ಫ್ಯಾಕ್ಟ್ರಿ ಇದ್ರೆ ಫ್ಯಾಕ್ಟ್ರಿಯಿಂದ ಇವ್ರು ಹೊಟ್ಟೆಗೆ ತಿನ್ನೋದಿಲ್ಲ. ಇವತ್ತು ರೈತರನ್ನ ಮಣ್ಣು ಮುಕ್ಕರಿಸ್ಬೋದು. ಈ ಫ್ಯಾಕ್ಟ್ರಿನ ಮಣ್ಣು ಮುಕ್ಕರಿಸೋಕೆ ನಮಗೆ ರೈತರಿಗೂ ಗೊತ್ತಿದೆ ಯಾವ ರೀತಿ ನಾವು ಮಣ್ಣು ಮುಕ್ಕರಿಸ್ಬೇಕು ಅನ್ನೋಂಥ ಕೆಲಸ ನಾವು ಮಾಡ್ತೀವಿ. ಇವರು ಆದಷ್ಟು ಬೇಗನೆ ಇದನ್ನು ಕಿಚ್ಚಿಟ್ಟುಕೊಂಡು ಇದನ್ನು ಯಾರ್ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾರ್ಯಾರು ಇದ್ರು ಆ ಟೈಮ್ದಲ್ಲಿ ಇದನ್ನು ಮನೋರ್ಚನೆ ಮಾಡಿಕೊಂಡು ಇದನ್ನು ಫ್ಯಾಕ್ಟ್ರಿಯವರಿಗೆ ಬಂದ್ ಮಾಡುವಂಥ ಕೆಲಸ ಆಗಬೇಕು. ರೈತರಿಗೆ ಬದುಕುವಂಥ ಕೆಲಸ ಮಾಡಿಕೊಟ್ರೆ ಇಲ್ಲಿ ನಮಗೆ ರಾಜಕಾರಣಿಗಳು ಯಾವುದೇ ರೀತಿಯಾಗಿ ಇದಕ್ಕೆ ಏನಾದ್ರು ಸಪೋರ್ಟ್ ಕೊಟ್ಟಿದ್ರೆ ಅವ್ರ ಮೇಲೂ ನಾವು ಆ್ಯಕ್ಷನ್ ತೊಗೊಳ್ತೇವೆ.